ಮತ್ತೆ ಸ್ವಾಗತ. ಲಾಂಗು ಮಚ್ಚುಗಳನ್ನು ಹಿಡ್ಕೊಂಡು ಅಡ್ಡಾಡೋದನ್ನು ನೀವು ಸಿನಿಮಾಗಳಲ್ಲಿ ಮಾತ್ರ ನೋಡಿರಬಹುದು. ಆದರೆ ಇಂಥ ಲಾಂಗು ಮಚ್ಚುಗಳು ನಿನ್ನೆ ಬೆಂಗಳೂರಿನ ಬೀದಿಗಳಲ್ಲಿ ರಾರಾಜಿಸಿವೆ. ನಿನ್ನೆ ಇಲ್ಲಿನ ಸನ್ಯಾಸಿನಿ ಸ್ಲಂನಲ್ಲಿ ಗುಂಪೊಂದು ಲಾಂಗು ಮಚ್ಚುಗಳೊಂದಿಗೆ ಓಡಾಡಿದೆ. ಇದನ್ನು ಕಂಡ ಜನ ಮಣಿಕಂಠ ಎಂಬಾತನನ್ನು ಹಿಡಿದು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಹೀಗೆ ಜನರಿಂದ ಹಿಗ್ಗಾಮುಗ್ಗ ಒದೆ ತಿಂತಿರೋನ ಹೆಸರು ಮಣಿಕಂಠ. ಈತ ಕೆಂಪೇಗೌಡ ನಗರ ಸನ್ಯಾಸಿನಿ ಸ್ಲಂನಲ್ಲಿ ಕೆಲ ಪುಂಡರೊಂದಿಗೆ ಸೇರಿ ಕ್ಷುಲ್ಲಕ ವಿಚಾರಕ್ಕೆ ಜಗಳ ತೆಗೆದಿದ್ದ. ಲಾಂಗು ಮಚ್ಚುಗಳನ್ನ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಿದ್ದ. ಒಂದು ಹಂತದಲ್ಲಿ ರೊಚ್ಚಿಗೆದ್ದ ನಿವಾಸಿಗಳು ನಿನ್ನೆ ರಾತ್ರಿ ಈತನನ್ನ ನಡು ರಸ್ತೆಯಲ್ಲೇ ಹಣ್ಣುಗಾಯಿ ನೀರುಗಾಯಿ ಮಾಡಿದ್ರು. ಬರ್ತಾರೆ, ಮನೆ ಒಳಗಡೆ ನುಗ್ಗಿ ಒಬ್ರಿಗೊಬ್ರು ಹೊಡೆದಾಡಕ್ ಬರ್ತಾರೆ. ಅವ್ರಿರೋದು ಬೇರೆ ಕಡೆ, ನಮ್ಮ ಕಡೆ ಬಂದು ವಟಾರದಲ್ಲಿ ಬೇಕಾದಂಗೆ ಹಿಂಸೆ ಮಾಡಿ ನಿರಪರಾಧಿನ ಒಡೆಸಾಯಿಸಕ್ಕೂ ರೆಡಿಯಾಗಿರ್ತಾರೆ. ನಮ್ಗಳಿಗೆ ತೀರಾ ಭಯ ಆಗಿದೆ, ನಮಗೆ ರಕ್ಷಣೆ ಬೇಕು. ಬಳಿಕ ಪೊಲೀಸ್ ಠಾಣೆಗೆ ಬಂದ ಸಾರ್ವಜನಿಕರು ಮಾರಕಾಸ್ತ್ರಗಳನ್ನ ಹಿಡಿದು ಭೀತಿ ಹುಟ್ಟಿಸುತ್ತಿರೋರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಅಲ್ಲದೆ ತಮಗೆ ರಕ್ಷಣೆ ನೀಡುವಂತೆ ಮನವಿ ಮಾಡಿದ್ದಾರೆ. ನಮ್ಮನೆ ಒಳಗಡೆ ಹಂಗೆ ನುಗ್ಬಿಟ್ರು ಅವರು, ಮುಚ್ಚು ಲಾಂಗ್ಗಳೆಲ್ಲ ಎತ್ಕೊಂಡು. ನಾವು ಅದನ್ನು ಕೇಳೋಕ್ಕೆ ಅಂತ ಬಂದು ಇಲ್ಲಿ ಪೊಲೀಸರಿಗೂ ಅವರು ಬಂದು ಅಲ್ಲಿ ಇದು ಮಾಡಿದ್ರು, ಪೊಲೀಸರಿಗೂ ಕಲ್ಲಲ್ಲಿ ಹೊಡೆದ್ರು. ನಮ್ಗೆ ಅಲ್ಲಿ ನ್ಯಾಯ ಸಿಗ್ತಾ ಇಲ್ಲ ಸರ್, ನಮ್ಗೆ ನ್ಯಾಯ ಸಿಗಬೇಕು ಸರ್. ಕ್ಷುಲ್ಲಕ ಕಾರಣಕ್ಕೆ ಆಗಿದ್ದ ಜಗಳ ಇಷ್ಟೆಲ್ಲ ರಾದ್ಧಾಂತಕ್ಕೆ ಕಾರಣವಾಯಿತು. ಆದರೆ ನಡುಬೀದಿಯಲ್ಲಿ ಮಾರಕಾಸ್ತ್ರ ಹಿಡಿದು ಓಡಾಡುವಷ್ಟು ಧೈರ್ಯ ಕಿಡಿಗೇಡಿಗಳಲ್ಲಿ ಹುಟ್ಟಿರೋದು ಬೆಂಗಳೂರು ಪೊಲೀಸರ ಕಾರ್ಯವೈಖರಿಯನ್ನೇ ಪ್ರಶ್ನಿಸುವಂತೆ ಮಾಡಿದೆ. ಮುರಳೀಧರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 20.